ವರ್ಷದ ಮೊದಲನೇ ಹಬ್ಬ ಆಚರಣೆ ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಕಾಟುಮರಾಯನ ಗುಡಿಯಲ್ಲಿ ಪೂಜೆ ಪುರಸ್ಕಾರ, ಸಕಲ ಜೀವ ಸಂಕುಲದ ಒಳಿತು ಹಾಗೂ ಲೋಕ ಕಲ್ಯಾಣಕ್ಕಾಗಿ ಪೂಜೆ ಪುನಸ್ಕಾರ, ರೈತರ ಗ್ರಾಮೀಣ ಜನರ ಸುಗ್ಗಿ ಸಂಭ್ರಮದ ಮಕರ ಸಂಕ್ರಮಣ, ಜನ ಪ್ರಾಣಿ ಪಕ್ಷಿಗಳು ಜೀವ ಸಂಕುಲಕ್ಕೆ ಒಳ್ಳೆಯದಾಗಲಿ ಅಂತ ಪೂಜೆ ಪುನಸ್ಕಾರ, ಕಾಟುಮರಾಯನಿಗೆ ಎಳ್ಳು ಬೆಲ್ಲ ಕಬ್ಬು ಕಡಲೆಕಾಯಿ ಗೆಣಸು ಇಟ್ಟು ಪೂಜೆ, ಭಕ್ತಾದಿಗಳಿಗೆ ಎಳ್ಳು ಬೆಲ್ಲ ಕಬ್ಬು ಕಡಲೆಕಾಯಿ ಗೆಣಸು ವಿತರಣೆ, ಬೆಂಗಳೂರು ಹೊರವಲಯ ತಿಪ್ಪೇನಹಳ್ಳಿ ಗ್ರಾಮಸ್ಥರಿಂದ ವಿಶೇಷ ಪೂಜೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷ ಹಬ್ಬ ಆಚರಣೆ. ತಿಪ್ಪೇನಹಳ್ಳಿ ಗ್ರಾಮಕ್ಕೆ ಜಾಗ ಸೇರಿದ್ದು, ಗೋಮಾಳಕ್ಕೆ ಸೇರಿ ಜಾಗ ಇದು. ನಮ್ಮ ತಂದೆ ನಮ್ಮ ತಾತ ಮುತ್ತಾದ ಕಾಲದಿಂದನೂ ಇದು ನಡ್ಕೊಂಡ್ಬಂದಿದ್ದು, ನಾವು ಬುದ್ಧಿ ಬಂದಾಗಿಂದನೂ ನಡ್ಕೊಂಡು ಬಂದಿರೋದು. ಇವು ಸುಮ್ಮನೆ ಗೋಮಾಳಿ ಜಾಗ ಒತ್ತುವರಿ ಮಾಡ್ಕೊಂಡು ಇಲ್ಲಿ ಬಂದು ನಮ್ಮ ಜಾಗ ಅಂತ ಬಂದು ಸುಮ್ಮನೆ ತೊಂದರೆ ಕೊಡ್ತಾರೆ ಜನಗಳಿಗೆ. ನಾವಂತೂ ಇದು ಏನೇ ಕಾರಣ ಆದರೂ ತೊಂದರೆ ಆದ್ರೂ ಏನೇ ಆದ್ರೂ ಬಿಡೋಲ್ಲ ಜಾಗ ಮಾತ್ರ. ಇಲ್ಲಿ ಅವ್ರು ಏನೇ ಪೊಲೀಸ್ಗಳೆಲ್ಲ ಏನೋ ಯಾರೇ ಬಂದ್ರು ನಾವು ಜಾಗ ಮಾತ್ರ ಬಿಡೋಲ್ಲ. ಯಾಕಂದ್ರೆ ನಮ್ಮ ತಾತ ಮುತ್ತಾದ ಕಾಲದಿಂದ ಇದು ನಡ್ಕೊಂಡು ಬಂದಿರೋದು, ನಾವು ಬುದ್ಧಿ ಬಂದಾಗಿಂದನೂ ಇದು ನಡ್ಕೊಂಡ್ ಬಂದಿರೋದು. ಅದನ್ನ ದಯವಿಟ್ಟು ಇದು ಏನು ಮಾಡೋ ಯಾವುದೇ ಹೋರಾಟ ಮಾಡ್ಕೊಂಡು ರೆಡಿ ನಾವು ಇರ್ತೀವಿ. ಪೂಜೆ ಮಾಡ್ತಾ ಇದ್ದೀವಿ. ಮತ್ತೆ ಸಾಯಂಕಾಲ ದನಗಳನ್ನೆಲ್ಲ ಬೆಂಕಿ ಹಾಕಿ ಅದನ್ನ ಇದು ಜಂಪ್ ಮಾಡಿಸ್ತೀವಿ. ಇದೆಲ್ಲ ಸಾಯಂಕಾಲ ಇವತ್ತೆಲ್ಲ ಕಬ್ಬು, ಕಡಲೆಕಾಯಿ, ಗೆಣಸು, ಪೊಂಗಲ್ಲು ಎಲ್ಲ ಜನಗಳಿಗೆ ಹಂಚ್ತಾ ಇದ್ದೀವಿ. ಸುಮಾರು ಒಂದು 100 ಜನ 500 1000 ಜನ ಇದ್ದಾರೆ ಜನ ಇಲ್ಲಿ. ಏನು ಇದು ಏನೇ ಕಾರ್ಯಕ್ರಮ ಇದು ಏನೇ ತೊಂದರೆ ಆದ್ರೂ ನಾವು ಇಲ್ಲಿ ಹೋರಾಟ ಮಾಡ್ತೀವಿ. ನಮ್ಮ ತಾತ ಮುತ್ತಾದ ಕಾಲದಿಂದ ಮಾಡ್ತಾ ಇದ್ದೀವಿ. ಇದು ನಾವು ಬುದ್ಧಿ ಬಂದಾಗಿಂದ ನಾವು ನೋಡಿದೀವಿ. ನಮ್ಮ ತಾತ ಮುತ್ತಾದ ಕಾಲದಿಂದ ಇದು ನಾವು ಜಾಗ ನೋಡಿದೀವಿ. ನಮ್ಮ ಹೆಸರು ಮಾಯಣ್ಣ ಅಂತ. ಸ್ವಾಮಿಗಳೇ, ನಮ್ಮ ಹೆಸರು ನಟರಾಜು ಅಂದ್ಬಿಟ್ಟು ಇದೇ ತಿಪ್ಪೇನಹಳ್ಳಿ ಗ್ರಾಮಸ್ಥರು. ನಾವು ಈ ಸಂಕ್ರಾಂತಿ ಹಬ್ಬ ಒಂದೇ ಅಲ್ದಲೆ ಈ ಒಂದು ವಿಚಾರವಾಗಿ ನಾವು ಪ್ರತಿಯೊಂದು ಹಬ್ಬ ಕೂಡ ನಾವು ಆಚರಣೆ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಈ ಅಕ್ಕಪಕ್ಕ ತಳ್ಳಿ ಒಳಗೆ ಕೇಳಿದ್ರು ತಿಪ್ಪೇನಹಳ್ಳಿ ಒಳಗೆ ಹೆಂಗ್ ನಡೀತದೆ, ಆಂಜನೇಯ ಸ್ವಾಮಿದೇ ಆಗಿರ್ಬೋದು, ಮಾರಮ್ಮಂದೇ ಆಗಿರ್ಬೋದು, ಈ ಕಡೆಗೆ ಕಾಟಮರಾಯನ ದೇವಸ್ಥಾನನೇ ಆಗಿರ್ಬೋದು, ಯಾವುದೇ ಒಂದು ವಿಚಾರವಾಗಿ ಆಗಿರ್ಬೋದು, ಇದು ಬೆಳ್ಳೆ ತೋರಿಸ್ತಕ್ಕಂಥದ್ದೇನಿಲ್ಲ. ಈ ಕಾಟಮರಾಯನ ದೇವಸ್ಥಾನ ಓಪನ್ ಆಗಿರ್ತಕ್ಕಂಥ ಇಸ್ವಿ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ. ನಾವೇನ್ ಹೇಳೋಣ? ನಮ್ ತಾತಿರ್ಗೂ ಗೊತ್ತಿಲ್ವೋ? ಈ ವಿಚಾರವಾಗಿ ತಗೊಂಡಾಗ ಇದಕ್ಕೆ ಇತಿಹಾಸ ಅಂತಾನೆ ಅದೇ. 16 ಹಳ್ಳಿಗಳಿಂದ ಇವತ್ತು ದನಗಳು ಬರ್ತವೆ. ನೀವೇನ್ ನೋಡ್ತಾ ಇದ್ರಿ, ಸಾವಿರಾರು ಜನ ಸೇರಿದ್ದೀವಿ ಇಲ್ಲಿ. ಪೊಂಗಲ್ಲು, ಕಡಲೆಕಾಯಿ, ಗೆಣಸು, ಕಬ್ಬು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಇವತ್ತೆಲ್ಲ ಬಿಡಿ ನಮ್ ತಾತಿರು ನಮ್ಮ ಮುತ್ತಾತಿರು ನಡ್ಸ್ಕೊಂಡ್ ಬಂದಿರ್ತಕ್ಕಂಥದ್ದು ಇದು. ಇದನ್ನೆಲ್ಲ ಮಾಡ್ಕೊಂಡಿರ್ಬೇಕಾದ್ರೆ ಯಾರೋ ಒಬ್ರು ಏಕಾಏಕಿ ಬಂದ್ಬಿಟ್ಟು ಈ ಜಾಗನ ನಾನು ರಿಜಿಸ್ಟರ್ ಮಾಡಿಸ್ಕೊಂಡ್ಬಿಟ್ಟಿದೀನಿ, ಈ ಜಾಗ ನನಗ್ ಬರ್ಬೇಕು, ಈ ಜಾಗ ಸರ್ಕಾರದ್ದು, ಆದ್ರೆ ನಾನ್ ತಗೊಂಡ್ಬಿಟ್ಟಿದೀನಿ ಸರ್ಕಾರದಿಂದ ಅಂತ ಬಂದಾಗ ಗ್ರಾಮಸ್ಥರು, ಇಲ್ಲಿ ಪುರಾತನ ಕಾಲದ ದೇವಸ್ಥಾನ ಅದೇ, ಇವ್ರಿಗೆ ದೇವಸ್ಥಾನ ಇರೋದು ಗೊತ್ತಿರ್ಲಿಲ್ವೋ? ಏನಕ್ಕೆ ತಾಂಬೇಕಾಗಿತ್ತು ಇವರು? ದೇವಸ್ಥಾನ ಆಗ್ತಾನೆ. ಇವತ್ತು ಹೇಳ್ತಾರೆ ದೇವಸ್ಥಾನನ ಬ್ಯಾರೆ ಕಡೆಗೆ ತಗೊಂಡೋಗಿ ಕಟ್ಕೊಳ್ರಿ ಅಂದ್ಬಿಟ್ಟು. ಹಂಗಾರೆ ಅವರು ಮಕ್ಕಳಾಗಿದ್ರು ತಗೊಂಡೋಗಿ ಬ್ಯಾರೆ ಕಡೆಗೆ ಕಟ್ಕೊತಾರ. ಹಂಗಾರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದಪ್ಪ, ಅವ್ರ ಊರಾಗೆ ಅದೇ, ಅದನ್ನ ತಗೊಂಡು ಬೇರೆ ಕಡೆ ಕಿಕ್ಕಣಕತ್ತದ ಅವರು.
ಇದ್ರನ್ನ ಬಂದು ಎನ್ನೇ ದಿವಸ ಹೇಳ್ತಾರೆ ನಮ್ಮ ಹತ್ರ ಬಂದ್ಬಿಟ್ಟು ತಗೊಂಡೋಗಿ ನೀವು ಬೇರೆ ಕಡೆಗೆ ಕೇಳಿ ಅಂದ್ಬಿಟ್ಟು. ನಮ್ಮೂರಿಗೆ ಬಂದು ನಮ್ಮ ತಾಳದಲ್ಲಿ ನಮ್ಮ ಜಾಗದಲ್ಲಿ ನಮ್ಮ ಸರ್ಕಾರಿ ಜಾಗನ ಒತ್ತಿಸ್ಕೊಂಡು ಅವರು ಪ್ರತಿಯೊಂದನ್ನು ಮಾಡ್ಕೊಂಡು ಇವತ್ತು ನಮ್ಗೆ ನೆಲೆ ಇಲ್ದಂಗೆ ಮಾಡ್ತಾವ್ರೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ದಯಮಾಡಿ ಇದ್ರನ್ನ ಕಿವ್ಕೊಂಡು ದಯಮಾಡಿ ತಮ್ಮಲ್ಲೆಲ್ಲ ಬೇಡ್ಕತ್ತೀನಿ, ಇದ್ರನ್ನ ದೇವಸ್ಥಾನಕ್ಕೆ ಎಷ್ಟು ಬೇಕೋ ನಮಗೆ ಜಾಗನ ಉಳಿಸಿ, ಮಿಕ್ಕಿದ್ದನ್ನ ದಯಮಾಡಿ ಅನ್ಯಾಯ ಆಗ್ಬಾರ್ದು ಜನಗಳಿಗೆ. ನಾವು ಪುರಾತನ ಕಾಲದಿಂದ ನಡೆಸ್ಕೊಂಡ್ ಬಂದಿರ್ತಕ್ಕಂಥದ್ದು, ದಯಮಾಡಿ ಇದಕ್ಕೊಂದು ಅನಾನುಕೂಲ ಆಗ್ಬಾರ್ದು, ಅನುಕೂಲತೆ ಮಾಡ್ಕೊಡ್ಬೇಕು ಅಂತ ತಮ್ಮನ್ನೆಲ್ಲ ನಾನು ಬೇಡ್ಕೊತಾ ಇದ್ದೀನಿ ಸ್ವಾಮಿಗಳೇ. ನಟರಾಜ್ ಅಂದ್ಬಿಟ್ಟು ಸ್ವಾಮಿಗಳೇ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ 2025-26ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು, ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ. ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್, ವಿಜ್ಞಾನ ಲ್ಯಾಬ್, ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮವನ್ನ ಜಾರಿಗೊಳಿಸಲಾಗಿದೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಪಾಠದ ಜೊತೆಗೆ ನೃತ್ಯ, ಸಂಗೀತ, ಕರಾಟೆ, ಟ್ಯಾಂಗ್ ಹ್ಯಾಂಡೋ, ಚದುರಂಗ, ರೋಬೋಟಿಕ್ ನಂತಹ ವಿಶೇಷ ತರಗತಿಗಳನ್ನ ಬಿಎನ್ಆರ್ ಶಾಲೆಯಲ್ಲಿ ಕೈಗೊಳ್ಳಲಾಗ್ತಾ ಇದೆ. ನಮ್ಮ ಬಿಎನ್ಆರ್ ಶಾಲೆ ಎಜುಕೇಶನ್ ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ 1 ಸ್ಥಾನ ಪಡೆದಿದೆ. ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ ಎಫ್ಎಪಿ ರಾಜ್ಯ ಪ್ರಶಸ್ತಿ 2024ರಲ್ಲಿ ಬಿಎನ್ಆರ್ ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ. ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9904-982215 ಹಾಗೂ 9845451196.